ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯರ ಸಂದೇಶ ಏನಾಗಿದೆ. ಇವತ್ತು ರಾಯರ ಸಂದೇಶ ಮಾಡಲೇಬೇಕು ಅನ್ನಿಸ್ತು. ಸೊ ಹಾಗಾಗಿ ರಾಯರ ಸಂದೇಶ ಮಾಡ್ತಾ ಇದ್ದೀನಿ. ರಾಯರ ಸಂದೇಶ, ಯಾರೆಲ್ಲ ರಾಯರ ಅಪಾರ ಭಕ್ತರಿದ್ದೀರಿ, ಓಂ ಶ್ರೀ ರಾಘವೇಂದ್ರಾಯ ಅಂತ ಹೇಳ್ಕೊಂಡಾದರೂ ಈ ರೀಡಿಂಗ್ನ ನೋಡಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ರಾಘವೇಂದ್ರಾಯ ಅಂತ ಹೇಳಿ ಟೈಪ್ ಮಾಡಿ ಈ ರೀಡಿಂಗ್ನ ನೀವು ನೋಡಬಹುದು. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ರಾಯರು ಯಾವ ಸೂಚನೆಗಳು, ಯಾವ ಎಚ್ಚರಿಕೆಗಳು ಈ ಕೆಲವೊಂದು ತಿಂಗಳುಗಳಲ್ಲಿ, ಅಂದರೆ 2 ತಿಂಗಳುಗಳ ಒಳಗಡೆ ಯಾವೆಲ್ಲ ಎಚ್ಚರಿಕೆಗಳು, ಯಾವ ಮುನ್ಸೂಚನೆಗಳು ನಿಮಗೆ ಈ ಕಾರ್ಡ್ ಮುಖಾಂತರವಾಗಿ ನೀಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಯಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡಿಬಹುದು. ಯಾರೆಲ್ಲ ರಾಯರ ಅಪಾರ ಭಕ್ತರಿದ್ದೀರಿ ಅವ್ರಿಗೋಸ್ಕರ ಈ ರೀಡಿಂಗ್ ಆಗಿರುತ್ತೆ. ಹಾಗೆ ರಾಯರು ನಿಮ್ಮ ಲೈಫಲ್ಲಿ ಏನು ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಓಕೆ, ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಮುನ್ಸೂಚನೆ ಇದೆ, ಯಾವ ಎಚ್ಚರಿಕೆಗಳು ರಾಯರು ನಿಮಗೆ ನೀಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಓಕೆ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಮುನ್ಸೂಚನೆ ಏನಾಗಿದೆ, ಯಾವೆಲ್ಲ ಎಚ್ಚರಿಕೆಗಳು ರಾಯರಿಂದ ನಿಮಗೆ ಸಿಗ್ತಾ ಇದೆ, ರಾಯರ ಸಂದೇಶ ನಿಮಗಾಗಿ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದಿರಬಹುದು ಅಥವಾ ಹೋಗುವ ಆಸೆಗಳಿರಬಹುದು, ಅಂಥವ್ರಿಗೋಸ್ಕರ ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರ ಸೂಚನೆ ಕಿಂಗ್ ಆಫ್ ಸ್ವಾರ್ಡ್ಸ್ ಇದೆ, ದಿ ಚಾರಿಯೇಟ್ ಇದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಿಮಗೆ ಒಂದು ಕ್ಲಾರಿಫಿಕೇಷನ್ಗೋಸ್ಕರ ಒಂದು ಕಾರ್ಡ್ ತೆಗಿತಾ ಇದ್ದೀನಿ. ಇಲ್ಲಿ ಬಹಳಷ್ಟು ಜವಾಬ್ದಾರಿಗಳಿದೆ. ನೀವು ದಯವಿಟ್ಟು ನೀವು ನಿಮ್ಮ ಮನಸ್ಸು ಬಂದ ಹಾಗೆ ಅಥವಾ ನಿಮ್ಮ ಬುದ್ಧಿ ಏನು ಹೇಳುತ್ತಾ ಹಾಗೆ ಲೈಫ್ ಲೀಡ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸ್ಬೇಕಾಗತ್ತೆ. ಒಂದಷ್ಟು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ನೀವು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರೇ ಆಗಿರಬಹುದು, ಜವಾಬ್ದಾರಿ ಇರುವ ರೀತಿಯಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಉಡಾಫೆ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು, ದುಡುಕಿ ಏನಾದರೂ ಒಂದು ಮಾತನಾಡುವಂಥದ್ದು, ಈ ರೀತಿ ಆಗುವಂತಹ ಸಂದರ್ಭಗಳಿದೆ. ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಸ್ಥಾನಕ್ಕೆ ನೀವು ಹೋಗ್ತೀರಿ. ಬಟ್ ಆದರೆ ಬುದ್ಧಿವಂತಿಕೆಯಿಂದ ನೀವು ಆ ಸ್ಥಾನಕ್ಕೆ ಹೋಗಬೇಕಾಗತ್ತೆ ಅನ್ನುವಂಥ ಸೂಚನೆ ಕೊಡ್ತಾ ಇದೆ. ನೀವು ಯಾವುದೇ ಸ್ಥಾನನ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿ ಅಥವಾ ಯಾವುದೋ ಒಂದು ವಿಷ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅನ್ನೋದಾಗಿರಲಿ, ನೀವು ಏನು ಮಾಡ್ತಾ ಇದ್ದೀರಾ, ನೀವು ಇದ್ದ ರೀತಿಯೇ ಬೇರೆಯವ್ರಿಗೂ ಕೂಡ ಒಂದು ಓಪನ್ ಬುಕ್ ರೀತಿ ತೋರಿಸ್ಕೊಳ್ತಾ ಇದ್ದೀರಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಎಲ್ಲ ಮನುಷ್ಯರಲ್ಲಿ ಇಲ್ಲಿ ಯಾರು ರೀಡಿಂಗ್ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ನೀವು ಏನು ಮಾಡಬೇಕಾಗತ್ತೆ, ಒಂದಷ್ಟು ಹೈಡ್ ಆ್ಯಂಡ್ ಸೀಕ್ ಅನ್ನೋದು ಇರಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನೋದು ಬಹಿರಂಗವಾಗಿ ತೋರಿಸ್ಕೊಳ್ಳುವಂಥದ್ದು ಅಥವಾ ಬಾಯಿ ತಪ್ಪಿ ಏನಾದರೂ ಮಾತನಾಡುವಂಥದ್ದು, ಇದೆಲ್ಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಒಂದು ದೊಡ್ಡ ಸ್ಥಾನಕ್ಕೆ ಹೋಗುವಂಥದ್ದು ಅಂಥ ವಿಚಾರಕ್ಕೆ ಧಕ್ಕೆ ಬರುವ ಸಾಧ್ಯತೆಗಳಿದೆ. ಸೊ ಬುದ್ಧಿವಂತಿಕೆಯಿಂದ ನೀನು ಏನೇ ಕೋರ್ಕೊಂಡ್ರೂ ಆಗಿರ್ಬೋದು, ಏನೇ ಯೋಚನೆ ಮಾಡ್ತಾ ಇದ್ರೂ ಕೂಡ ಬುದ್ಧಿವಂತಿಕೆಯಿಂದ ಬಹಳಷ್ಟು ತಾಳ್ಮೆಯಿಂದ ಯೋಚನೆ ಮಾಡು ಅನ್ನುವಂತಹ ಸೂಚನೆ ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಸ್ಥಾನಕ್ಕೆ ಹೋಗೋದಕ್ಕೆ ಬಹಳಷ್ಟು ಡ್ರೀಮ್ಗಳಿದೆ, ಕನಸುಗಳಿದೆ. ಏನೆಲ್ಲ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಏನೆಲ್ಲ ವಿಚಾರಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಬಟ್ ಆದರೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀರಿ. ಮೇಜರ್ ಕಾರ್ಡ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಇಟ್ಟರು ಅದು ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಬಟ್ ಆದರೆ ಚಾರಿಯೇಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಆ ಕೆಲಸದ ವಿಚಾರವಾಗಿ ಮುಂದೆ ಹೋಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇನ್ನೂ ಕೂಡ ರೆಡಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ನೀವು ಬಹಳಷ್ಟು ರಾಯರ ಹತ್ರ ಹೋಗಿ ನೀವು ಏನೇ ಬೇಡ್ಕೊಂಡಿರ್ಬೋದು, ಏನೇ ಕೋರ್ಕೊಂಡಿರ್ಬೋದು, ಏನೇ ಈ ಥರದ್ದು ಆಗಲಿ ನನ್ನ ಲೈಫಲ್ಲಿ ಅನ್ನುವಂತಹ ಬೇಡಿಕೆಗಳನ್ನು ನೀವು ಇಟ್ಟು ಬಂದಿರ್ಬೋದು ಅಥವಾ ಇಡ್ತಾ ಇರ್ಬೋದು ಈಗಲೂ ಕೂಡ. ಬಟ್ ಆದರೆ ಆ ಯಾವ ವಿಚಾರವಾಗಿ ನೀವು ಕೇಳ್ಕೊಂಡಿದ್ದೀರಿ, ಯಾವ ವಿಚಾರವಾಗಿ ನೀವು ಏನು ಹೇಳ್ತಾರೆ, ನೀವು ಅಪೇಕ್ಷೆಯನ್ನು ಪಡ್ತಾ ಇದ್ದೀರಿ, ಆ ವಿಚಾರವಾಗಿ ನೀವೇ ಇನ್ನೂ ರೆಡಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ನೀವು ಒಂದು ಸ್ಟೆಪ್, ಯಾವುದೇ ಒಂದು ವ್ಯವಹಾರದಲ್ಲಾಗಲಿ, ಯಾವುದೇ ಒಂದು ಕೆಲಸದಲ್ಲಾಗಲಿ ನೀವು ಒಂದು ಸ್ಟೆಪ್ ಮುಂದೆ ಇಟ್ಟಾಗ ಆಟೋಮೆಟಿಕಲಿ ಆಗುವಂತಹ ಸಾಧ್ಯತೆಗಳಿದೆ. ಇಲ್ಲಿ 8 ಬಂದಿರೋದ್ರಿಂದ ಸ್ಟ್ರೆಂತ್ ಕಾರ್ಡ್ ಬಂದಿದೆ.
ಎಸ್, ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಬಹಳಷ್ಟು ಪರೀಕ್ಷೆಯ ಸಮಯ ನಿಮಗೆ ಬರ್ತಾ ಇದೆ ಅಂತ ಹೇಳಿ, ಬಹಳಷ್ಟು ಪರೀಕ್ಷೆಯ ದಿನಗಳೇನಿದೆಯಲ್ಲ ಅದು ನಿಮ್ಮ ಹತ್ತಕ್ಕೆ ಬರ್ತಾ ಇದೆ ಅನ್ನುವಂತಹ ಒಂದು ಸೂಚನೆಯೂ ಕೂಡ ರಾಯರಿಂದ ಸಿಗ್ತಾ ಇದೆ. ಅದು ಬಹಳಷ್ಟು ಕಠಿಣ ಸಮಸ್ಯೆಗಳಾಗಿರ್ಬಹುದು, ಕಠಿಣ ವಿಚಾರಗಳಾಗಿರ್ಬಹುದು, ಕಠಿಣ ವಿಷಯಗಳಾಗಿರ್ಬಹುದು, ನಿಮ್ಮ ಹತ್ರ ಬರುವ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗಾಗಿ ನೀವು ಕೊರಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವೊಂದು ಸಲ ನಾವು ನಮ್ಮ ಲೈಫಲ್ಲಿ ಏನೇ ನೀವು ದೇವರಿಗೆ ನಂಬಿದ್ರೂ ಕೂಡ, ಏನೇ ಆರಾಧನೆ ಮಾಡಿದ್ರು ಕೂಡ, ಎಷ್ಟೇ ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನು ನೀವು ಮಾಡಿದ್ರೂ ಕೂಡ ನಿಮಗೆ ಏನು ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಲೈಫಲ್ಲಿ ಈ ಕಡೆ ದೈವ ಬಲನೂ ಕೂಡ ನಿಮಗಿದೆ, ಈ ಕಡೆ ಕೆಲವೊಂದು ಸಮಸ್ಯೆಗಳ ಬಗೆಹರಿಸುವಂತಹ ಶಕ್ತಿಗಳು ಕೂಡ ನಿಮಗಿದೆ. ಅದೇ ರೀತಿ ಸಮಸ್ಯೆಗಳು ಎದುರಾಗುವಂತಹ ಸೂಚನೆಗಳು ಕೂಡ ರಾಯರಿಂದ ನಿಮಗೆ ತಿಳಿಸ್ತಾ ಇದೆ. ಹಾಗಂತ ಏನೋ ದೊಡ್ಡ ಸಮಸ್ಯೆ, ಏನೋ ಇನ್ನೊಂದು ಮತ್ತೊಂದು ಅಲ್ಲ. ಇಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆ ಆಗಿರ್ಬೋದು, ಇನ್ನೂ ನೋಡೋದಾದರೆ ನಿಮ್ಮ ಕರ್ಮದ ಅನುಸಾರವಾಗಿ ಇರಬಹುದು. ಸೊ ಹಾಗಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ 4 ಆಫ್ ಸ್ವಾರ್ಡ್ಸ್, ಬಹಳಷ್ಟು ಭಯ ಪಟ್ಕೊಳ್ಳುವಂಥದ್ದು, ಇನ್ನೂ ಕೂಡ ರಾಯರನ್ನ ಆರಾಧನೆ ಮಾಡುವಂಥದ್ದು, ಇನ್ನೂ ಕೂಡ ನೀವು ಒಂದು ರೀತಿ ದೈವಿಕವಾಗಿ ನೀವು ಹೋಗ್ತೀರಿ, ಕೈ ಮುಗಿತೀರಿ, ಬರ್ತೀರಿ, ನಂಬಿದಿರಿ, ಎಲ್ಲನೂ ಓಕೆನೆ. ಬಟ್ ಆದರೂ ಕೂಡ ಮನಸ್ಸಿನಲ್ಲಿ ಆ ರೀತಿಯಾದಂಥ ಒಂದಷ್ಟು ಭಯಗಳಿದೆ. ನಾವು ಭಗವಂತನಿಗೆ ಯಾವಾಗ ಬಿಟ್ಬಿಡ್ತೀವಿ, ನಾವು ಏನೇ ಒಂದು ಕೆಲಸ ಆಗಿರಲಿ, ಏನೇ ಒಂದು ಕಾರ್ಯ ಆಗಿರಲಿ, ಭಗವಂತನಿಗೆ ನಾವು ಯಾವಾಗ ಬಿಡ್ತೀವೋ ಆಗ ನಾವು ಹಾರಾಳವಾಗಿರ್ಬೇಕಾಗತ್ತೆ. ನೀವು ಭಗವಂತನ ಹತ್ರ ಕೇಳ್ಕೊಳ್ಳುತ್ತೀರಿ, ಬಟ್ ಆದರೆ ನಿಮ್ಮ ಆರನ್ನು ಕೂಡ ಅಷ್ಟೇ ರೀತಿಯಲ್ಲಿ ಹಾಳು ಮಾಡ್ಕೊಳ್ತೀರಿ. ಆಗುತ್ತೋ ಇಲ್ವೋ, ಇಲ್ಲಿ ನಾನೇನು ಮಾಡಬೇಕು, ಅದು ನಾಳೆ ಆಗತ್ತಾ, ಇವತ್ತಾಗತ್ತಾ, ಆ ರೀತಿ ಒಂದಷ್ಟು ಭಯಗಳಲ್ಲೂ ಕೂಡ ಇರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈ ಸಿಚುವೇಶನ್ ಹೇಗಿದೆ ಅಂತ ನಾನು ನೋಡೋದಕ್ಕೆ ಹೋದರೆ, 4 ಆಫ್ ಸ್ವಾರ್ಡ್ಸ್ ಬಂದಿದೆ, 8 ಆಫ್, ಏಕೆಂದರೆ ಮೇಜರ್ ಕಾರ್ಡ್ ಇಲ್ಲಿ ಮಧ್ಯದಲ್ಲಿ ಬಂದಿರೋದ್ರಿಂದ ಒಂದಷ್ಟು ಭಗವಂತನ ಪರೀಕ್ಷೆನೇ ಇದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೇ ಒಂದು ಸಮಸ್ಯೆಯಲ್ಲಿರ್ಬೋದು, ಯಾವುದೋ ಒಂದು ಮಾನಸಿಕ ನೋವಿನಲ್ಲಿರ್ಬೋದು, ಏನೇ ವಿಚಾರದಲ್ಲಿರ್ಬೋದು, ಇದೊಂದು ಭಗವಂತನೇ ಕೊಟ್ಟಿರುವಂತಹ ಟಾಸ್ಕ್ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ದಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ 2 ತಿಂಗಳ ನಂತರ ಬಹಳಷ್ಟು ಟಾಸ್ಕ್ಗಳನ್ನು ಎದುರಿಸಿ ನೀವು ಲೈಫ್ನ ರೀಸ್ಟಾರ್ಟ್ ಮಾಡುವ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಒಂದು ಲೈಫಲ್ಲಿ ಒಂದು ಒಳ್ಳೆಯ ಜರ್ನಿ ನೀವು ಮಾಡ್ತೀರಿ ಅಂತ ಹೇಳಿ, ಅಂದರೆ ಈಗೆಲ್ಲ ನೀವು ಏನು ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಲೈಫನ್ನ ಗೋಲ್ನ ರೀಚ್ ಆಗೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಈಗ ಮಾಡ್ಕೊಳ್ತಾ ಇರ್ಬೋದು, ಏನೇ ಇರ್ಬೋದು. ಬಟ್ ಆದರೆ 2 ತಿಂಗಳ ನಂತರ ಲೈಫೇ ರೀಸ್ಟಾರ್ಟ್ ಮಾಡುವ ರೀತಿಯಲ್ಲಿ ನನಗಿಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ ನೀವುಗಳು. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನು ಈ 2 ತಿಂಗಳುಗಳಲ್ಲಿ ಎದುರಿಸಿ ನೀವು ನಿಮ್ಮ ಜೀವನದಲ್ಲಿ ಹೊಸ ಆರಂಭನ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಒಂದು ಅದ್ಭುತವಾದಂತಹ ಲೈಫ್ ಸ್ಟೈಲ್ ಆಗಿರಬಹುದು, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಒಂದು ಆಪರ್ಚುನಿಟೀಸ್ ಆಗಿರಬಹುದು, ಅವಕಾಶಗಳ ಬಾಗಿಲಾಗಿರಬಹುದು, ಅದು ಕೂಡ ಆಪರ್ಚುನಿಟೀಸ್ ಬರುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಮೇಜರ್ ಆಗಿ ಏನು ಕಾರ್ಡ್ ಬರ್ತಾ ಇದೆ ನೋಡೋಣ. ಓಕೆ, ಎಕ್ಸಾಸಿಯೇಷನ್ ಅಂತ ಹೇಳಿ ಬರ್ತಾ ಇದೆ. ಎಸ್, ಇಲ್ಲಿ ನೀವೇನೇ ಒಂದು ಮಾಡೋದಿದ್ರೂ ಕೂಡ ಬಹಳಷ್ಟು ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಹೌದು, ಈ 2 ತಿಂಗಳುಗಳಾಗ್ತಾ ಇದ್ದ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಬಹಳಷ್ಟು ಫಾಸ್ಟಾಗಿ ಹೋಗುವಂತಹ ಸಾಧ್ಯತೆ ಇದೆ. ಇಲ್ಲಿ ನಂಬರ್ 8 ಕಾರ್ಡ್ ಬಂದಿದೆ. ಅಗೇನ್, ನಿಮ್ಮ ಲೈಫಲ್ಲಿ ಏನೇ ಆಗ್ತಾ ಇದ್ರೂ ಕೂಡ ಇದು ನಿಧಾನವಾಗಿರುತ್ತೆ. ಇದೊಂದು ಪರೀಕ್ಷೆಯ ಸಮಯ ಆಗಿದೆ. ಈಗ ಈ ಸಮಯ ಯಾವುದೇ ಸಿಚುವೇಶನಲ್ಲಿರಲಿ ಅಥವಾ ನಿಮ್ಮ ಲೈಫಲ್ಲಿ ಏನೇ ಆಗ್ತಾ ಇರಲಿ, ಅದು ಒಂದಷ್ಟು ನಿಮಗೆ ಪರೀಕ್ಷೆಯ ರೀತಿಯಲ್ಲಿ ನಡೀತಾ ಇದೆ. 2 ತಿಂಗಳ ನಂತರದಲ್ಲಿ ಏನಾಗ್ತಾ ಇದೆ, ಅದ್ಭುತವಾಗಿ ಬಹಳಷ್ಟು ಬೇಗ ಆಗುವಂಥದ್ದು, ತುಂಬ ಸ್ಟ್ರಕ್ ಆಗುವಂತಹ ಕೆಲಸಗಳು, ತುಂಬ ಸ್ಟ್ರಕ್ ಆಗುವಂತಹ ಕಾರ್ಯಗಳು, ನಿಮ್ಮ ಲೈಫಲ್ಲಿ ಬಹಳಷ್ಟು ಅದ್ಭುತವಾಗಿ ನೀವು ಮುಂದಕ್ಕೆ ಹೋಗ್ತೀರಿ ಅನ್ನುವಂಥ ಸೂಚನೆಗಳು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ನಾನು ಮತ್ತಷ್ಟು ಕಾರ್ಡ್ಗಳನ್ನು ತೆಗಿತಾ ಹೋಗ್ತಾ ಇದ್ದೀನಿ. ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್, ನೀವು ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಏನು ಈ ಹಿಂದೆ ಮಾಡ್ಕೊಂಡಿದ್ರಿ ಅದೆಲ್ಲನೂ ಕೂಡ ಆಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರಿ ಲೈಫಲ್ಲಿ, ನಾನು ಈ ರೀತಿ ಇರಬೇಕು, ನಾನು ಆ ರೀತಿ ಇರಬೇಕು, ಇಂಥ ವ್ಯಕ್ತಿಯನ್ನು ನಾನು ಭೇಟಿ ಆಗಬೇಕು, ಅಥವಾ ಇಂಥ ವಸ್ತುವನ್ನು ನಾನು ತಗೊಳ್ಬೇಕು ಅನ್ನುವಂತಹ ಏನು ನೀವು ಇದನ್ನು ನೋಡಿದ್ರಿ, ಆಬ್ವಿಯಸ್ಲಿ ಅದಾಗುತ್ತೆ ಅಂತ ಹೇಳಿ. ಇಟ್ಸ್ ಅಪ್ ಟು ಯು ಅಂತ ಹೇಳಿ
ತೋರಿಸ್ತಾ ಇದೆ. ಅಂದರೆ ನಿನಗೆ ಬಿಟ್ಟಿದ್ದು ಅಂತ. ಇಲ್ಲಿ ನೋಡಿ, ನೀವು ಇನ್ನೂ ಯೋಚನೆ ನನ್ನ ಲೈಫಲ್ಲಿ ಅದು ಆಗುತ್ತಾ ಇಲ್ವಾ ಅಂತ ಹೇಳಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಈ 2 ತಿಂಗಳು ಕಳೆದ್ರು ಅದಕ್ಕೂ ನಿಮಗೆ ಬಿಟ್ಟಿದ್ದು. ಇಲ್ಲ, ನನಗೆ ಈ ಬಂದಿರೋ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ 2 ತಿಂಗಳ ನಂತರದಲ್ಲಿ ರಾಯರಿಂದನೇ ಒಂದು ಸಂದೇಶ ಬಂದಿದೆ, ನನ್ನ ಲೈಫಲ್ಲಿ ಏನೋ ಒಂದು ಅದ್ಭುತ ಇದೆ ಅಂತ ಹೇಳಿ ಮುಂದೆ ಹೋಗ್ತೀರಿ, ಇವತ್ತಿಂದನೇ ಲೈಫ್ ರೀಸ್ಟಾರ್ಟ್ ಮಾಡ್ತೀರಿ ಅನ್ನೋದಾದರೆ ಆ 2 ತಿಂಗಳು ಒಳಗಡೆ ನಿಮ್ಮ ಕರ್ಮನ ಕಳೆದು ಅವಕಾಶಗಳ ಬಾಗಿಲು ನಿಮ್ಮ ಹತ್ರ ಬರುವಂಥದ್ದಿದೆ. ಇದೆಲ್ಲನೂ ಕೂಡ ನಿನಗೆ ಬಿಟ್ಟಿದ್ದು ಅನ್ನುವ ರೀತಿಯಲ್ಲಿ ರಾಯರ ಸಂದೇಶನೂ ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಮೊದಲನೆಯ ಕಾರ್ಡ್ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ಇದಾಗಿತ್ತು. ಮೊದಲನೆಯ ಕಾರ್ಡ್ ಬಹಳಷ್ಟು ಅದ್ಭುತವಾಗಿ ಬಂದಿದೆ. ಈ ಸಿಚುವೇಶನ್ಸ್ ಏನಾದರೂ ಆಗಿರಲಿ, ದಯವಿಟ್ಟು ಹ್ಯಾಂಡಲ್ ಮಾಡಿ ಮುಂದಕ್ಕೆ ಹೋಗಿ ಅಂತ ನಾನು ಹೇಳ್ತೀನಿ. ಓಕೆ, ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ರಾಯರ ಸಂದೇಶ ಏನಾಗಿದೆ, ಯಾವೆಲ್ಲ ವಿಚಾರಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಯಾವ ಸೂಚನೆ ರಾಯರಿಂದ ಸಿಗ್ತಾ ಇದೆ ನಿಮಗೆ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಬೇಡಿಕೆ ನಿಮ್ಮ ಕೋರಿಕೆಗಳು ಆಗುತ್ತಾ ತೀರುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, 10 ಆಫ್ ಕಪ್ಸ್ ಬಂದಿದೆ. ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬಹಳಷ್ಟು ಅದ್ಭುತವಾದಂತಹ ಫ್ಯಾಮಿಲಿ ಆಗಿರಬಹುದು, ಬಹಳಷ್ಟು ಅದ್ಭುತವಾದಂತಹ ಒಂದಷ್ಟು ಗಂಡ ಹೆಂಡತಿಗಳ ಸಂಬಂಧ ಆಗಿರಬಹುದು. ಇಲ್ಲಿ ಏನಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ಗಂಡ ಹೆಂಡತಿಯ ನಡುವೆ ಒಂದಷ್ಟು ಹೊಟ್ಟೆ ಕಿಚ್ಚು, ಅಂದರೆ ನೀವಿರುವ ರೀತಿ ಆಗಿರಬಹುದು, ನೀವು ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರಲಿ, ಲವ್ ಆಗಿರಲಿ, ಏನೇ ಆಗಿರಲಿ, ಒಂದು ಒಳ್ಳೆಯ ಕೌಟುಂಬಿಕ, ಒಂದು ಒಳ್ಳೆಯ ಸಂಸಾರ, ಅಥವಾ ನಾನು ತೊಗೊಳಕ್ಕಾಗದೇ ಇರುವಂಥದ್ದು ನೀವೇನೋ ತೊಗೊಳ್ತಾ ಇದ್ದೀರಿ ಅನ್ನುವಂತಹ ಒಂದಷ್ಟು ಕಿರಿಕಿರಿ ಮಾಡುವಂಥದ್ದು ಅಥವಾ ಅಂಥ ವ್ಯಕ್ತಿಗಳ ಕಣ್ಣು ಬೀಳುವಂತಹ ಸಾಧ್ಯತೆಗಳು ಬಹಳಷ್ಟು ಇದೆ ನಿಮ್ಮ ಫ್ಯಾಮಿಲಿಯಲ್ಲಿ. ಗಂಡ ಹೆಂಡತಿ ನಡುವೆ ಇರಬಹುದು, ನಿಮ್ಮ ಅದ್ಭುತವಾದಂತಹ ಒಂದು ಫ್ಯಾಮಿಲಿ ಆಗಿರಬಹುದು. ದಯವಿಟ್ಟು ಇದನ್ನು ನಿಮ್ಮ ಫ್ಯಾಮಿಲಿನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಂಥ ವ್ಯಕ್ತಿಗಳ ವಿಚಾರವಾಗಿ. ಇಂಥ ವ್ಯಕ್ತಿಗಳು ಪದೇ ಪದೇ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅಥವಾ ಏನು ತೊಗೊಂಡ್ರಿ ಏನು ತೊಗೊಂಡಿಲ್ಲ ಈ ರೀತಿ ಬಹಳಷ್ಟು ಕ್ಯೂರಿಯಸ್ ಇರುವಂತಹ ವ್ಯಕ್ತಿಗಳನ್ನು ನೀವು ನಿಮ್ಮ ಲೈಫಲ್ಲಿ ಬಹಳಷ್ಟು ಕಾರ್ನರ್ ಆಗಿ ಇಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳು ಕಿರಿಕಿರಿ ಮಾಡುವಂಥದ್ದು ಏನಿದೆಯಲ್ಲ ಅದು ನಿಮ್ಮ ಕಣ್ಣಿಗೆ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ನೀವು ಇವರಿಂದ ಒಂದಷ್ಟು ಕಿರಿಕಿರಿ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಅಥವಾ ನಿಮ್ಗಿಂತ ನಾನೇನು ಮುಂದೆ ಹೋಗ್ಬಿಡ್ಬೇಕು, ಅಥವಾ ನೀವು ನಿಮ್ಮ ಫಾಲ್ಗಳನ್ನ ನೋಡುವಂಥದ್ದು, ಅಥವಾ ನಿಮ್ಮ ಲೈಫ್ ಬಗ್ಗೆ ಒಂದಷ್ಟು ನಜರ್ ಅನ್ನುವ ರೀತಿಯಲ್ಲಿ, ಕಣ್ಣು ಕುಕ್ಕುವ ರೀತಿಯಲ್ಲಿ ಆಗುವ ಸಾಧ್ಯತೆಗಳಿದೆ. ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ರಾಯರ ಸಂದೇಶ ಏನಾಗಿದೆ ಅಂತ ಹೇಳಿದ್ರೆ, ಒಂದಷ್ಟು ನಿಮ್ಮಿಂದ ದೂರ ಆದಂತಹ ಫ್ರೆಂಡ್ಶಿಪ್ ಆಗಿರಬಹುದು, ರಿಲೇಟಿವ್ಸ್ ಆಗಿರಬಹುದು, ರಿಲೇಷನ್ಶಿಪ್ ಆಗಿರಬಹುದು, ಅಥವಾ ಏನೇ ಇರಬಹುದು, ಅವರಿಂದ ನಿಮಗೆ ಕರೆ ಬರುವ ಸಾಧ್ಯತೆ ಇದೆ. ಕಾಲ್ ಬರ್ಬೋದು, ಮೆಸೇಜಸ್ ಬರಬಹುದು, ಅವ್ರನ್ನ ಭೇಟಿ ಆಗಬಹುದು, ಅವರ ನೆನಪು ನಿಮಗೆ ಕಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ನೆನಪು ಅವ್ರಿಗೂ ಕಾಡುವಂಥದ್ದು. ನಿಮ್ಮಿಂದ ದೂರ ಆಗಿರುವಂತಹ ಯಾವುದೇ ವ್ಯಕ್ತಿ ಆಗಿರಲಿ, ಅವರು ಕೂಡ ನಿಮ್ಮನ್ನು ಬಹಳಷ್ಟು ಮಿಸ್ ಮಾಡ್ಕೊಳ್ತಾರೆ, ನೆನಪು ಮಾಡ್ಕೊಳ್ಳುವ ಸಾಧ್ಯತೆ ಈ 2 ತಿಂಗಳ ಒಳಗೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಅದೃಷ್ಟ ಅನ್ನೋದು ಕೂಡ ಇದೆ. ಈ 2 ತಿಂಗಳ ನಂತರದಲ್ಲಿ ಆ ಅದೃಷ್ಟನ ನೀವು ನೋಡ್ತೀರಿ. ಬಟ್ ಆದರೆ ನಿಧಾನವಾಗಿ ಆ ಅದೃಷ್ಟದ ಬಾಗಿಲು ನಿಮ್ಮ ಹತ್ರ ಓಪನ್ ಆಗ್ತದೆ. ಇಲ್ಲಿ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಬಹಳಷ್ಟು ನಿಧಾನ. ನಿಮ್ಮ ಲೈಫಲ್ಲಿ ಏನೇ ಒಂದು ಅದೃಷ್ಟ ಆಗೋದಿರಲಿ, ಇಲ್ಲಿ ಕೆಲವು ನಿಮ್ಮನ್ನು ನೋಡಿ ಸಹಿಸಲಾರದಂತಹ ಜನ ಇರೋದ್ರಿಂದನೂ ಕೂಡ ಒಂದಷ್ಟು ಆ ಬರ್ತಾ ಇರುವಂತಹ ಅದೃಷ್ಟ ಆಗಿರಲಿ, ಬರ್ತಾ ಇರುವಂತಹ ಯೋಗ ಆಗಿರಲಿ, ಅದು ತಪ್ತಾ ಇದೆ. ನಿಮ್ಮನ್ನು ಮ್ಯಾನಿಪುಲೇಷನ್ ಮಾಡುವಂಥದ್ದು ಅಥವಾ ನೀವು ಕೆಳಗೆ ಬೀಳಿ ಅನ್ನುವಂತಹ ಹೊಟ್ಟೆ ಕಿಚ್ಚುಗಳು ಮಾಡುವಂತಹ ಸುತ್ತ ಇರುವಂತಹ ಜನಗಳು, ಅದರಲ್ಲೂ ಕೂಡ ನೀವೇನು ಮಾಡ್ತಿದ್ದೀರಿ, ನಮ್ಮ ಲೈಫ್ ಇದೇ ರೀತಿ ಇರೋದು ಅನ್ನುವಂತಹ ಶೋ ಆಫ್ ಮಾಡ್ತಿದ್ದೀರಿ. ದಯವಿಟ್ಟು ನಿಮ್ಮ ಲೈಫಲ್ಲಿ ಎಲ್ಲ ಆಗೋದಕ್ಕಿಂತ ಮುಂಚೆ ಏನು ತೋರಿಸ್ಕೊಳ್ಳುವ ಅವಶ್ಯಕತೆಗಳು ನಿಮ್ಗಿರೋದಿಲ್ಲ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಔಟ್ಕಮ್ ಬಂದು ವೀಲ್ ಆಫ್ ಫಾರ್ಚೂನ್. ಈ ಹಿಂದೆ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ರಿ, ಸಡನ್ನಾಗಿ ನಿಮ್ಮ ಲೈಫ್ ಬದಲಾವಣೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಇಲ್ಲಿ ಒಂದಷ್ಟು ಗುಡ್ ಲಕ್ ಇರಬಹುದು, ಗ್ರೋತ್ ಇರಬಹುದು, ನಿಮ್ಮ ಹಣೆ ಬರದಲ್ಲಿ ಏನು ಬರಬೇಕಾಗಿತ್ತು ಅದೆಲ್ಲನೂ ಕೂಡ ಒಂದು ಅದೃಷ್ಟದ ಬಾಗಿಲು ನಿಮ್ಮ ಹತ್ರ ಬರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳಿ. ಬ್ಯಾಡ್ ಲಕ್ ಏನಿತ್ತಲ್ಲ ಇದೆಲ್ಲನೂ ಕೂಡ ಕಳೆದು ಹೋಗ್ತಾ ಇದೆ. ಬಹಳಷ್ಟು ಸಂತೋಷದ ಸಮಯಗಳು ಇನ್ನು ಮುಂದೆ ಬರುವ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಏನು ಸೂಚನೆ ಕೊಡ್ತಾ ಇದೆ ನೋಡೋಣ.
ಇಲ್ಲಿ ಸಡನ್ ವೆಲ್ತ್, ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಅದೃಷ್ಟದ ಬಾಗಿಲು ನಿಮ್ಮ ಲೈಫಲ್ಲಿ ಸಡನ್ ಲಕ್ ಕ್ರಿಯೇಟ್ ಆಗುವಂಥದ್ದು, ಅದೃಷ್ಟಗಳ ಬಾಗಿಲು ತೆರೆಯುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ರಾಯರ ಸಂದೇಶ ತೋರಿಸ್ತಾ ಇದೆ. ಹಾಗೆ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಯೂನಿವರ್ಸ್ ಏನು ಸೂಚನೆ ಕೊಡ್ತಾ ಇದೆ, ಯಾವ ಸಂದೇಶ ಕೊಡ್ತಾ ಇದೆ? ಇಲ್ಲಿ ಆರ್ಡಿನರಿನೆಸ್, ಆಬ್ವಿಯಸ್ಲಿ ನಾನು ಹೇಳಿದೆ ಅಲ್ವಾ, ನೋಡಿ ಕಾರ್ಡ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ, ಯಾವುದೇ ನಿಮ್ಮ ಲೈಫಲ್ಲಿ ಆಗಿದ್ರೂ ಆಗ್ತಾ ಇದ್ರೂ ಯಾವುದೇ ಕಾರಣಕ್ಕೂ ಅದು ಶೋ ಆಫ್ ಮಾಡುವಂಥ ಅವಶ್ಯಕತೆಗಳಿಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ವಸ್ತು ತೊಗೊಂಡು ಬನ್ನಿ ಅಥವಾ ಯಾವುದೋ ಒಂದು ಅದೃಷ್ಟ ಸಡನ್ ಲಕ್ ಕ್ರಿಯೇಟ್ ಆಗೋದಂತೂ ಸತ್ಯ. ನೀವು ರಾಯರ ಪೂಜೆ, ರಾಯರ ಸೇವೆ, ರಾಯರ ಆರಾಧನೆ ಬಹಳಷ್ಟು ಮಾಡಿರೋದ್ರಿಂದ ರಾಯರ ಗುರು ಬಲ ಏನಿದೆಯಲ್ಲ, ನಾವು ನೋಡಿ ನಮ್ಮ ಲೈಫಲ್ಲಿ ಏನೇ ಇಲ್ದಿದ್ರು ಗುರುಬಲ ಬಂತು ಅಂತ ಕೂಡಲೇ ಒಣಗೋಗಿರೋ ಮರ ಕೂಡ ಚಿಗುರುತ್ತೆ. ಎಷ್ಟೋ ವರ್ಷ ಒಣಗುವೇ ಹೋಗಿತ್ತು ಅನ್ನುವಂತಹ ಮರದಲ್ಲೂ ಕೂಡ ಚಿಗುರು ಕಾಣುತ್ತೆ. ಗುರುಬಲಕ್ಕೆ ಅಷ್ಟು ಶಕ್ತಿ ಇದೆ, ಅಷ್ಟು ತಾಕತ್ತಿದೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಹತ್ರ ಏನೇ ಇರಲಿ, ಎಷ್ಟೇ ಕೋಟಿ ಇರಲಿ, ಎಷ್ಟೇ ಸಾವಿರಗಳಿರಲಿ, ಅಥವಾ ಎಷ್ಟೇ ಐಷಾರಾಮಿ ಜೀವನ ನಿಮ್ಮದಾಗಿರಲಿ, ಅದನ್ನು ತೋರಿಕೆಗಳು ಬೇಡ, ಬಹಳಷ್ಟು ಆರ್ಡಿನರಿಯಾಗಿರಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲೇ, ನಿಮ್ಮ ಸುತ್ತ ಇರುವಂತಹ ಜನಗಳಲ್ಲೇ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂತಹ ಜನ ಜಾಸ್ತಿ ಇದೆ. ನಾನು ಯಾವಾಗಲೂ ಆ ಬ್ರೇಸ್ಲೆಟ್ ಹಾಕೊಳ್ಳಿ, ಈ ಬ್ರೇಸ್ಲೆಟ್ ಹಾಕೊಳ್ಳಿ, ಸುಲೇಮಾನಿ ಹಾಕೊಳ್ಳಿ, ಇದಾಕೊಳ್ಳಿ. ಯಾಕೆ ಹೇಳ್ತೀನಿ ಇದನ್ನ ಅಂತ ಹೇಳಿದ್ರೆ, ನಿಮ್ಮ ಆರಾನ, ನಿಮ್ಮ ಜನನ, ನಿಮ್ಮ ಜೊತೆ ತುಂಬ ಚೆನ್ನಾಗಿರುವಂತಹ ಜನಗಳ ಕಣ್ಣೆ ಒಂದೊಂದು ಸಲ ನಿಮಗೆ ತಾಕ್ಬಿಡುತ್ತೆ. ಸೊ ಹಾಗಾಗಿ ಇದೊಂದು ವಿಚಾರನ ಬಹಳಷ್ಟು 2 ತಿಂಗಳವರೆಗೂ ಏನೇ ಬದಲಾವಣೆ ಆಗ್ತಾ ಇರಲಿ, ಹೌದು ಇಲ್ಲಿ ಕಾರ್ಡ್ ನೋಡ್ತಾ ಇರೋರಿಗೆ ಸಡನ್ ಲಕ್ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಸೊ ಹಾಗಾಗಿ ತೋರಿಕೆಗಳು ಬೇಡ. ಇಲ್ಲಿ ರಿಮೈಂಡ್ ಪಾಸಿಟಿವ್. ಇಲ್ಲೇನಾದರೂ ಈ ಕಾರ್ಡ್ ನೋಡ್ತಾ ನನಗೆಲ್ಲಿದೆ ಅದೃಷ್ಟ, ನನ್ನ ಲೈಫಲ್ಲಿ ಎಲ್ಲಿ ಅದು ಆಗಬೇಕಾಗಿದೆ, ಈ ರೀತಿ ಏನಾದರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ನಿಮ್ಮ ತಲೆಯಿಂದ ತೆಗೆದು ಹಾಕಿ. ದಯವಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಪಾಸಿಟಿವ್ ಆಗ್ತಾ ಇರೋದನ್ನ ಮಾತ್ರ ನಿಮ್ಮ ಲೈಫಲ್ಲಿ ತೊಗೊಳ್ಳಿ. ಅಲ್ಲಿ ಯಾರೋ ಇನ್ಯಾರೋ ಇದನ್ನೇನೋ ಹಾಕ್ಕೊಂಡ್ರು, ನಾನು ಯಾಕೆ ಇನ್ನೂ ಹಾಕ್ಕೊಂಡಿಲ್ಲ, ನನ್ನ ಲೈಫಲ್ಲಿ ಇನ್ನೂ ಯಾಕೆ ಆಗಲಿಲ್ಲ, ಈ ರೀತಿಯಾದಂತಹ ನೆಗೆಟಿವ್ ಥಾಟ್ಸ್ಗಳನ್ನು ತೆಗೀರಿ. ನಿಮ್ಮ ಲೈಫಲ್ಲಿ ಏನೇನು ಪಾಸಿಟಿವ್ ಆಗ್ತಾ ಇದೆ ಅದನ್ನು ನೋಡಿ. ನಿಮ್ಮ ಜೀವನದಲ್ಲಿ ನೋಡಿ, ನೀವು ಮಲಗೋದಕ್ಕೆ ಒಳ್ಳೆ ಜಾಗ ಇದೆ, ನಿಮಗೆ ಬಹಳಷ್ಟು ಸುಂದರವಾಗಿರೋದಕ್ಕೆ ಕಣ್ಣಿದೆ, ಕಿವಿ ಇದೆ, ಮೂಗಿದೆ. ನನ್ನ ಬರ್ತಡೇ ದಿನ ನಾನು ಅಂಗವಿಕಲ ಶಾಲೆಗೆ ಹೋಗಿದ್ದೆ. ಅಲ್ಲಿ ಪುಟ್ಟ ಮಕ್ಕಳಿಗೂ ಕೂಡ ಕಣ್ಣಿಲ್ಲ. ನಾನು ಏನು ಕೊಟ್ಟಿದ್ದೀನಿ, ಅದು ಯಾವ ಬಣ್ಣ ಅಂತ ನೋಡೋದಕ್ಕೂ ಇಲ್ಲ. ಬಟ್ ಅವತ್ತು ಅನ್ನಿಸ್ತು ನನಗೆ, ಅದೃಷ್ಟ ನನಗೆ ಕೊಟ್ಟಿದ್ದಾನೆ ಭಗವಂತ. ಯಾಕೆಂದರೆ ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಪಾಸಿಟಿವ್ ಥಿಂಗ್ಗಳು ಆಗ್ತಾ ಇದೆ. ಅದನ್ನು ನೀವು ನೋಡ್ತಾ ಹೋಗಿ. ನನ್ನ ಜೀವನದಲ್ಲಿ ಎಲ್ಲನೂ ಕೂಡ ಬಹಳಷ್ಟು ಅದ್ಭುತವಾಗಿ ನಡೀತಾ ಇದೆ ಅನ್ನುವಂತಹ ರೀತಿಯಲ್ಲಿ ಇರಿ. ಆಗ ಪಾಸಿಟಿವ್ ಎಲ್ಲ ವಿಚಾರಗಳು ಕೂಡ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ 3rd ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ರಾಯರ ಸಂದೇಶ ಏನಾಗಿದೆ ನಿಮ್ಮ ಲೈಫಲ್ಲಿ ನೋಡೋಣ. ರಾಯರ ಅಪಾರ ಭಕ್ತರಿಗೆ ರಾಯರ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ರಾಯರು ಕೊಡ್ತಾ ಇದ್ದಾರೆ ನೋಡೋಣ. ರಾಯರಿಂದ ಬರ್ತಾ ಇರುವಂಥ ಅಪಾರ ಸೂಚನೆ ಏನು, ಯಾವ ವಿಚಾರ ರಾಯರು ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ? ಓಕೆ, ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, 7 ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ನಿಮಗೆ ನಾನೊಬ್ಬಳೇ ಕೆಲಸ ಮಾಡಬೇಕಾ, ಭಾಳಷ್ಟು ಪ್ರೆಷರ್ ಆಗ್ತಾ ಇರುವಂಥದ್ದು, ಅಥವಾ ನಿಮ್ಮನ್ನು ಭಾಳಷ್ಟು ಕಾರ್ನರ್ ಮಾಡುವಂಥದ್ದು. ಈ ಹಿಂದೆ ನಿಮ್ಮನ್ನು ಯಾರೆಲ್ಲ ಆಡಿ ಹೊಗಳಿದ್ರೋ ಅವರು ನಿಮ್ಮನ್ನು ತೆಗಳುವಂತಹ ಸಾಧ್ಯತೆಗಳು ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ಶುಗರ್ ಕೋಟಿಂಗ್ ಅಂತ ಮಾತನಾಡುವಂಥದ್ದು, ನಿಮ್ಮ ಹಿಂದೆ ನೀವು ನಿಮ್ಮ ಸಂತೋಷದ ಕ್ಷಣಗಳಲ್ಲಿ ನಿಮ್ಮನ್ನು ಹಾಡಿ ಹೊಗಳ್ತಾರೆ ಇವರು, ನಿಮ್ಮ ದುಃಖದ ಸಮಯದಲ್ಲಿ ನಿಮ್ಮಿಂದ ದೂರ ಸರಿತಾರೆ. ಸೊ ಇದರಿಂದಾಗಿ ಏನಾಗ್ತಿದೆ, ನಿಮಗೆ ಪದೇ ಕೋಪ ಬರುವಂಥದ್ದು, ಸಿಟ್ಟು ಬರುವಂಥದ್ದು, ಬಹಳಷ್ಟು ಸಿಟ್ಟನ್ನು ವ್ಯಕ್ತಗಳನ್ನು ಪಡಿಸ್ತಾ ಇದ್ದೀರಿ. ಇಲ್ಲಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ದಯವಿಟ್ಟು ಇಲ್ಲಿ ಮೇಜರ್ ಕಾರ್ಡ್ಸ್ಗಳು ಕೆಲವು ಬಂದಿದೆ. ದಯವಿಟ್ಟು ನೀವು ನಿಮ್ಮ ಲೈಫಲ್ಲಿ ಸಿಟ್ಟನ್ನು ಬಹಳಷ್ಟು ಕಂಟ್ರೋಲ್ ಮಾಡಬೇಕಾಗತ್ತೆ. ಆ ಸಿಟ್ಟಿಂದ ಏನಾಗ್ತಾ ಇದೆ, ಕೆಲವೊಂದು ಸಲ ಯಾರೋ ಏನೋ ಮಾಡಿದ್ರು, ಯಾರೋ ಏನೋ ಹೇಳ್ತಾ ಇದ್ದಾರೆ ನನಗೆ ಅನ್ನುವಂಥ ಸಿಟ್ಟಿಂದ ಕೆಲವೊಂದು ಸಲ ದುಡುಕಿ ಮುಂದಕ್ಕೆ ಹೋಗಿ ಬೀಳುವಂತಹ ಸಾಧ್ಯತೆಗಳಿದೆ. ಇಲ್ಲಿ ನಿಮಗೆ ನಂಬಿರೋರು ಬಹಳಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಆ ಸಿಟ್ಟಿನಿಂದ ಯಾವುದೋ ಒಂದು ಬರುವಂತಹ ಯೋಗಗಳನ್ನು ಕಳ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿತ್ವನ ನೆಗೆಟಿವ್ ಆಗಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾರೇ ಏನೇ ಟ್ರಿಗರ್ ಮಾಡಲಿ, ಯಾರೇ ಏನೇ ಮಾಡಲಿ, ಬಹಳಷ್ಟು
ಬಹಳಷ್ಟು ತಾಳ್ಮೆಯಿಂದ ಈ 2 ತಿಂಗಳುಗಳ ಕಾಲ ಇರಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಫಿನಾನ್ಷಿಯಲಿ ಯಾವುದಾದ್ರೂ ವಿಚಾರವಾಗಿ ನೀವು ತಲೆ ಕೆಡಿಸ್ಕೊಂಡಿದ್ರೆ ದಯವಿಟ್ಟು ತುಂಬಾ ಯೋಚನೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿದೆ, 5 ಆಫ್ ವಾಂಡ್ಸ್ ಬಂದಿದೆ. ಬಹಳಷ್ಟು ಜನಗಳಿಂದ ಕಿರಿಕಿರಿ ನಿಮ್ಗೆ ಈಗ ಆಗ್ತಾ ಇರಬಹುದು. ಇದೊಂದು ಸಮಯ ಏನಿದೆಯಲ್ಲ ಬಹಳಷ್ಟು ಒಂದಷ್ಟು ಕೆಟ್ಟ ಸಮಯ ಅಂತಲೇ ನಾನು ಹೇಳ್ಬೋದು. ಅಗೇನ್ ನಾನು ಮತ್ತೊಂದು ಕ್ಲಾರಿಟಿಗೋಸ್ಕರ ಒಂದು ಕಾರ್ಡ್ ತೆಗಿತಾ ಇದ್ದೀನಿ. ಓಕೆ, ರಾಯರ ಪೂಜೆ ಮಾಡಿಲ್ವಾ? ಯಾಕೆ ಕಾರ್ಡ್ ಈ ಥರ ಬರ್ತಾ ಇದೆ? ದಯವಿಟ್ಟು ರಾಯರ ಆರಾಧನೆ ಮಾಡ್ತಾ ಇದ್ದವ್ರು ಏನಾದರೂ ತಕ್ಷಣಕ್ಕೆ ನಿಲ್ಲಿಸಿರುವಂಥದ್ದು, ತಕ್ಷಣಕ್ಕೆ ನೀವೇನಾದರೂ ಬದಲಾಗ್ತಾ ಇರುವಂಥದ್ದು ಆದರೆ ದಯವಿಟ್ಟು ರಾಯರ ಆರಾಧನೆಗಳನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಏನು ಮಾಡ್ತಾಯಿದ್ರಿ, ಕಂಟಿನ್ಯೂ ಮಾಡಿ. ರಾಯರನ್ನ ಎಷ್ಟು ಬೇಡ್ಕೊಳ್ತಾ ಇದ್ರಿ ಅದನ್ನು ಕಂಟಿನ್ಯೂ ಮಾಡಿ. ರಾಯರು ಈ ಪಾಸ್ಟ್ರಲ್ಲೂ ಕೂಡ ನಿಮ್ಮ ಏಳಿಗೆ ಆಗೋದಕ್ಕೂ ಕೂಡ ಈ ಹಿಂದೆ ನಿಮ್ಮ ಜೊತೆಗೆ ನಿಂತಿದ್ರು. ಅದು ನಿಮಗೆ ಈಗ ನೋವು ಬಂದ ಕೂಡಲೇ ಎಲ್ಲನೂ ಬಿಡುವಂಥ ಅವಶ್ಯಕತೆಗಳು ನಿಮಗಿಲ್ಲ. ರಾಯರ ಆರಾಧನೆ ಇನ್ನೂ ಕೂಡ ಮಾಡ್ತಾ ಹೋಗಿ. ಇಂಥ ವ್ಯಕ್ತಿಗಳ ತಲೆನೋವು, ಬೇರೆಯವರಿಂದ ತಲೆನೋವಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ತಲೆನೋವಾಗಿರ್ಬೋದು, ಈ ಕೆಲಸಗಳಲ್ಲಿ ನಿಮಗೆ ಒಂದಷ್ಟು ಕಿರಿಕಿರಿ ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ತಾ ಇರ್ಬೋದು, ಇದೆಲ್ಲನೂ ಕೂಡ ಈ 2 ತಿಂಗಳ ನಂತರದಲ್ಲಿ ಕಟ್ ಆಫ್ ಆಗುತ್ತೆ. ಅಂದರೆ ಸಡನ್ನಾಗಿ ಚೇಂಜ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಯಾವ ಸಮಸ್ಯೆಯಲ್ಲಿ ನೀವು ಒದ್ದಾಡ್ತಾ ಇದ್ರಿ ಆ ಸಮಸ್ಯೆಯಿಂದ ನಿಮಗೆ ಶಾಶ್ವತವಾಗಿ ಪರಿಹಾರಗಳು ಈ 2 ತಿಂಗಳಲ್ಲಿ ನಿಮಗೆ ಕಾಣಿಸುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಇಲ್ಲಿ ನಿಮ್ಮ ಆರೋಗ್ಯಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಅಥವಾ ನೀವು ಯಾವುದೇ ಜನಗಳಿಗೆ ಟೈಮ್ ಕೊಟ್ಟರೂ ಕೂಡ ಬಹಳಷ್ಟು ಮಾತುಗಳನ್ನು ಆಡುವಂಥದ್ದು ಬೇಡ. ಯಾಕೆಂತ ಹೇಳಿದ್ರೆ ಮಾತಾಡ್ತಾ ಆಗಿರ್ಬೋದು, ಅಥವಾ ಏನೋ ಹೇಳೋದಕ್ಕೋಗಿ ನೀವಿನ್ನೇನೋ ಹೇಳುವಂತಹ ಸಂದರ್ಭಗಳು ಕೂಡ ಬರುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಿದೆ? ಪೇಷನ್ಸ್. ನಿನ್ನ ಲೈಫಲ್ಲಿ ಈಗ ಏನೇ ಆಗ್ತಾ ಇರಲಿ, ಯಾರೇ ಈ ಕಾರ್ಡ್ ನೋಡ್ತಾ ಇರಲಿ, ನಿಮ್ಮ ಲೈಫಲ್ಲಿ ಏನೇ ಆಗ್ತಾ ಇರಲಿ, ಏನೇ ಆಗಿರಲಿ, ದಯವಿಟ್ಟು ಬಿ ಪೇಷನ್ಸ್ ಅಂತ ಹೇಳಿ ತೋರಿಸ್ತಾರೆ. ತಾಳ್ಮೆ ಇರಲಿ ಅಂತ ಹೇಳಿ. ನಿಮ್ಗೆ ಸಿಟ್ಟಿದೆ, ಹಠ ಇದೆ, ಯಾರೋ ಟ್ರಿಗರ್ ಮಾಡ್ತಿದ್ದಾರೆ, ಯಾರೋ ಕಿರಿಕಿರಿ ಮಾಡ್ತಿದ್ದಾರೆ, ಜಗಳಗಳು ಮಾಡ್ತಿದ್ದಾರೆ, ನಿಮ್ಮ ಲೈಫ್ನ ಹಾಳು ಮಾಡಬೇಕು ಅನ್ನುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಹಣನೂ ಬರದೇ ಇರುವಂತಹ ರೀತಿಯಲ್ಲಿ ನೀವಿದ್ದೀರಿ, ಬೇರೆಯವ್ರು ಸಂತೋಷ ಪಡ್ತಾ ಇರಬಹುದು. ಬಟ್ ಆದರೆ ಬಿ ಪೇಷನ್ಸ್ ಅಂತ ಹೇಳಿ ತೋರಿಸ್ತಾ ಇದೆ. ನಾನು ನಿಮಗೋಸ್ಕರ ಮತ್ತೊಂದು ಕ್ಲಾರಿಫಿಕೇಷನ್ಗೋಸ್ಕರ ಕಾರ್ಡ್ ತೆಗಿತಾ ಇದ್ದೀನಿ. ಇಲ್ಲೇನು ಬರ್ತಾ ಇದೆ? ಇಂಟೆನ್ಸಿಟಿ ಅಂತ ಹೇಳಿ ಬರ್ತಾ ಇದೆ. ದಯವಿಟ್ಟು ನೀವು ಈ ಹಿಂದೆ ಏನು ಗುರಿನ ಇಟ್ಕೊಂಡಿದ್ರಿ ಅಥವಾ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅಂತ ಫೋಕಸ್ ಮಾಡಿದಿರಲ್ಲ ಅದ್ರ ಕಡೆ ದಯವಿಟ್ಟು ಗಮನ ಕೊಡಿ ಅಂತ ಹೇಳ್ತೀನಿ ನಾನು. ರಾಯರಿಂದನೂ ಕೂಡ ಅದೇ ಇದು ಬರ್ತಾ ಇದೆ. ಅಂದರೆ ಸೂಚನೆಗಳು ಕೂಡ ಅದೇ ರೀತಿ ಇದೆ. ದಯವಿಟ್ಟು ನಿಮ್ಗೆ ಯಾರೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಲಿ, ಯಾರೇ ನಿಮ್ಗೆ ಹರ್ಟ್ ಮಾಡಲಿ, ಯಾರೇ ನಿಮ್ಗೆ ಅವಮಾನಗಳು ಮಾಡಲಿ, ದಯವಿಟ್ಟು ನೀವು ಅವ್ರಿಗೆ ಬೈಯೋದಾಗಲಿ, ಜಗಳಗಳು ಮಾಡೋದಾಗಲಿ, ಕಿರಿಕಿರಿ ಮಾಡೋದಾಗಲಿ ಯಾವುದು ಮಾಡಬೇಡಿ. ಪೇಷನ್ಸಿಂದ, ತಾಳ್ಮೆಯಿಂದ ಕೂತು ಯೋಚನೆ ಮಾಡಿ. ಗ್ರೇಟ್ ಫಾರ್ಚೂನ್, ಅದೃಷ್ಟ ಬರೋದಕ್ಕಿಂತ ಮುಂಚೆ ಈ ರೀತಿ ಎಲ್ಲ ನಿಮ್ಮನಿಗೆ ಅವಮಾನಗಳು ಎಲ್ಲನೂ ಕೂಡ ಆಗ್ತಾ ಇದೆ. ಆದರೆ ಮುಂದೆ ಬಹಳಷ್ಟು ಸಮೃದ್ಧಿಯ ಜೀವನ ನಿಮ್ದಾಗಿದೆ. ನಿಮ್ಮ ಲೈಫಲ್ಲಿ ಅದೃಷ್ಟ ಬಂದಾಗ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಕೂಡ ಬೇರೆಯವರು ಕಂಡುಹಿಡಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಈಗ ನೀವೇನೇ ಹೇಳೋಕ್ಕೆ ಹೋದ್ರು, ನೀವೇನೇ ಅದನ್ನು ಸರಿಪಡಿಸೋದಕ್ಕೆ ಹೋದ್ರು, ಅಥವಾ ನೀವು ಯಾರ ಹತ್ರನೇ ಹೋದರೂ ನಿಮ್ಮನ್ನು ಡೌನ್ಫಾಲ್ ಮಾಡಬೇಕು ಅಂತಲೇ ಪ್ರಯತ್ನ ಪಟ್ಟಿರೋರು ಜಾಸ್ತಿ ಜನ ಇದ್ದಾರೆ. ಇಲ್ಲಿ ಗ್ರೇಟ್ ಫಾರ್ಚೂನ್ ಬರ್ತಾ ಇರೋದ್ರಿಂದ ಇನ್ನು 2 ತಿಂಗಳ ನಂತರದಲ್ಲಿ ಬಹಳಷ್ಟು ಅದೃಷ್ಟದ ದಿನಗಳನ್ನು ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ದೈವದಿಂದ ಏನು ಸೂಚನೆ ಬರ್ತಾ ಇದೆ ನೋಡೋಣ. ಓಕೆ, ರಾಯರ ಸಂದೇಶ ಏನಾಗಿದೆ? ಅನ್ಲಕ್ಕಿಲಿ ಈಗ ಏನೇ ಆಗಿರ್ಬೋದು, ಏನೇ ಸಮಸ್ಯೆಗಳಾಗ್ತಾ ಇರಬಹುದು, ಅನ್ಲಕ್ಕಿಲಿ ಅದು ನಿನಗೆ ಆಗ್ತಾ ಇಲ್ಲ. ಆಗಬೇಕಾಗಿದ್ದನ್ನು ಕೂಡ ಅದು ತಪ್ತಾ ಇದೆ. ಯಾಕೆಂದರೆ ಹೇಳಿದ್ರೆ ಒಂದಷ್ಟು ಜನಗಳ ಸಮಸ್ಯೆಗಳು ಕೂಡ ಇದೆ. ಹಾಗೆ ಬಹಳಷ್ಟು ನಿಮ್ಮನ್ನು ಡೌನ್ಫಾಲ್ ಮಾಡಬೇಕು ಅನ್ನುವಂತಹ ಜನಗಳು ಬಹಳಷ್ಟು ಜನ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ನಿಮ್ಗೆ ಗುರಿ ಇದೆ, ನೀವೇನೋ ಮಾಡಬೇಕು ಅಂತಹ ಒಳ್ಳೆಯ ಯೋಚನೆಗಳು ನಿಮ್ಮಲ್ಲಿದೆ. ಬಟ್ ಆದರೆ ಆ ಯೋಚನೆಗಳಿಗೆ ಯಾರು ಚಪ್ಪಾಳೆ ಕೊಡುವಂಥದ್ದು ಕೂಡ ಮಾಡ್ತಾ ಇಲ್ಲ. ಯಾರು ನಿಮ್ಮ ವಿಚಾರವಾಗಿ ನೀವೊಂದು ತೂಕ ಇರುವಂತಹ ವ್ಯಕ್ತಿ ಅನ್ನೋದು ಕೂಡ ಪರಿಗಣಿಸೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಏಕೆ ಅಂತ ಹೇಳಿದ್ರೆ ಈ ಹಿಂದೆ ಬಹಳಷ್ಟು 7 ಆಫ್ ವಾಂಡ್ಸ್ ಬರೋದಕ್ಕಿಂತ ಮುಂಚೆ ಏನು ಬಂದಿರುತ್ತೆ? 6 ಆಫ್ ವಾಂಡ್ಸ್ ಬಂದಿರುತ್ತೆ. ಅಂದರೆ ಬಹಳಷ್ಟು ನಿಮ್ಮನ್ನು ಹಾಡಿ ಹೊಗಳಿ ನೀವು ಯಾವುದೋ ಒಂದು ಟಾಪಲ್ಲಿ ಇದ್ದಂಥವ್ರು ನೀವು ಈ ರೀತಿ ಒಂದೇ ಸತಿ ಡೌನ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ
ಬಹಳಷ್ಟು ಕೆಲವರು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ, ನೀವು ಹಾಳಾಗ್ತೀರಿ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಮಾಡಿರ್ತಾರೆ. ಅಂಥವ್ರಿಗೆ ಇದೊಂಥರ ಹಬ್ಬದೂಟ ಅಂತ ಹೇಳಿ. ಅಂಥ ಸಮಯದಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಸಿಟ್ಟುಗಳನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಆಬ್ವಿಯಸ್ಲಿ ಹೌದು, ನಿಮಗೆ ಟ್ರಿಗರ್ ಮಾಡ್ತಾರೆ, ನಿಮಗೆ ಸಿಟ್ಟು ತರಿಸ್ತಾರೆ, ನಿಮ್ಮನ್ನು ಜಗಳ ಮಾಡಿಸ್ತಾರೆ, ಎಲ್ಲನೂ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಮಯ ಸರಿ ಇಲ್ಲ. ಇನ್ನೂ ಕೂಡ ಅಂದರೆ ತಂದಿಟ್ಟು ತಮಾಷೆ ನೋಡುವಂತಹ ಕೆಲಸಗಳು ಬಹಳಷ್ಟು ಜನಗಳು ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಈ 1 ತಿಂಗಳುಗಳ ಕಾಲ ಬಹಳಷ್ಟು ತಾಳ್ಮೆಯಿಂದ ಇರಿ. ಹಾಗೆ ಬಿ ಪೇಷನ್ಸ್ ಅಂತ ತೋರಿಸಿದೆ. ಭಾಳಷ್ಟು ನೀವು ದೈವದ ಆರಾಧನೆ ಮಾಡುವಂಥದ್ದು, ಗುರುಬಲನ ಪಡಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಗತ್ತೆ, ಗುರುವಿನ ಸೇವೆ ಮಾಡುವಂಥದ್ದು, ರಾಯರ ಪೂಜೆ ಮಾಡುವಂಥದ್ದು, ಇದೆಲ್ಲನೂ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ರಾಯರ ಸೇವೆಗಳನ್ನು ಮಾಡ್ತೀರಿ? ರಾಯರು ಅಂತಲೇ ಅಲ್ಲ, ನಿಮ್ಮ ಮನಸ್ಸಿಗೆ ಏನಾದರೂ ಬಾಬನ ಪೂಜೆ ಮಾಡಬೇಕಾ, ದತ್ತಾನ ಪೂಜೆ ಮಾಡಬೇಕಾ, ಗುರುಬಲ ಬಂದರೆ ನೋಡಿ ಎಲ್ಲ ಅದೃಷ್ಟಗಳು ನಿಮ್ಮ ಹತ್ರ ಬರುತ್ತೆ. ಯಾವುದೇ ನಿಮಗೆ ಸಮಸ್ಯೆ ಕೊಡೋರು ಕೂಡ ನಿಮ್ಮಿಂದ ದೂರ ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು, ರಾಯರ ಸಂದೇಶ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಹಾಗೂ ನಿಮ್ಮ ಲೈಫಿಗೆ ನಿಮ್ಮ ಸಮಸ್ಯೆಗಳಿಗೆ ಯಾವ ರೀತಿ ಕ್ರಿಸ್ಟಲ್ಸ್ನ ಆ್ಯಡ್ ಮಾಡಿ, ಯಾವ ಕ್ರಿಸ್ಟಲ್ಸ್ ಜೊತೆ ಹಾಕಿದಾಗ ನಿಮ್ಮ ಸಮಸ್ಯೆ, ನಿಮ್ಮ ಬ್ಲಾಕೇಜ್ಗಳನ್ನು ಓಪನ್ ಮಾಡಿಕೊಳ್ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಡಿಸ್ಪ್ಲೇನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವ್ಯಾಟ್ಸಪ್ ಮುಖಾಂತರ, ಮುಖ್ಯವಾಗಿ ವ್ಯಾಟ್ಸಪ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬಹುದು. ಯಾವುದೇ ಅದು ಸಮಸ್ಯೆಗಳಾಗಿರಲಿ, ಹಾಗೆ ಕೋಡ್ ಕಟ್ಟಿಂಗ್ ಆಗಿರಬಹುದು, ನಿಮಗೆ ಹೀಲಿಂಗ್ ಆಗಿರಬಹುದು, ಪ್ರತಿಯೊಂದು ಕೂಡ ನೀವು ಮಾಡಿಸ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.